ಇನ್ನು ಈ ಔತಣಕೂಟ ಏನು ನಡೀತಲ್ಲ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲಕಾಲ ಚರ್ಚೆ ಮಾಡಿದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳು ಡಿಕೆಶಿ ಅವರು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಇವರಿಬ್ಬರ ನಡುವೆ ನಡೆದಂತ ಗೌಪ್ಯ ಮಾತುಕತೆ ಇದೀಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅನೇಕ ವಿಚಾರಗಳ ಬಗ್ಗೆ ಇವರಿಬ್ಬರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ತೆರಳಿದ ಬಳಿಕ ಕೂಡ ಮುಖ್ಯಮಂತ್ರಿಗಳು ಸಭೆಯನ್ನ ಮುಂದುವರಿಸಿದ್ರು. ಸಚಿವರುಗಳ ಜೊತೆಯಲ್ಲಿ ಸಮಾಲೋಚನೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಡಿನ್ನರ್ ಪಾರ್ಟಿಯಲ್ಲಿ ಗೌಪ್ಯವಾಗಿ 20 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾವ ವಿಚಾರ ಚರ್ಚೆಗೆ ಬಂತು ಅನ್ನುವಂಥದ್ದು ಸದ್ಯ ಬಹಳಷ್ಟು ಪ್ರಶ್ನೆಗಳಿಗೆ ಕಾರಣ ಆಗುತ್ತೆ. ಬಟ್ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ಬೆಳವಣಿಗೆಗಳು ಅದೆಲ್ಲವನ್ನು ಮಾತನಾಡೋದಕ್ಕೆ ವೇದಿಕೆಗಳಿರುತ್ತೆ ಅಥವಾ ಅವರು ಚರ್ಚೆ ಮಾಡೋದಕ್ಕೆ ಸಮಯ ಇರುತ್ತೆ. ಬಟ್ ಈ ಡಿನ್ನರ್ ಪಾರ್ಟಿಯ ಉದ್ದೇಶನೇ ಬೇರೆ. ಸೊ ಆ ಡಿನ್ನರ್ ಮೀಟಿಂಗ್ನಲ್ಲೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಹಜವಾದಂಥ ಒಂದು ಕುತೂಹಲ ಎದ್ದೇ ಹೇಳುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನ್ಯೂಸ್ ಡೆಸ್ಕ್ನಿಂದ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನಂದ್, ವೆರಿ ಗುಡ್ ಮಾರ್ನಿಂಗ್. ಈಗ ಬಿಸಿ ಬಿಸಿ ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕರೆದಿದ್ದಂತಹ ಈ ಡಿನ್ನರ್ ಮೀಟಿಂಗು ಇಲ್ಲಿ ಕೆಲವು ಸಚಿವರುಗಳಿಗೆ ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿರುವ ಸಂದೇಶ, ಹಾಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡುವೆ ನಡೆದಿರುವಂತಹ ಗೌಪ್ಯವಾದಂಥ ಚರ್ಚೆ ಅನೇಕ ಕುತೂಹಲ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಬಟ್ ಒಂದಂತೂ ಫಿಕ್ಸು, ಕೆಲವು ಸಚಿವರಿಗಿದು ಸೆಂಡ್ ಆಫ್ ಪಾರ್ಟಿ. ಖಂಡಿತವಾಗ್ಲೂ ಪ್ರಜ್ವಲ, ಬಹಳಷ್ಟು ಟೆನ್ಷನ್ನಿಂದನೇ ನಿನ್ನೆ ಸಿಎಂ ಔತಣಕೂಟಕ್ಕೆ ಕೆಲವರು ಸಚಿವರು ಹೋಗಿದ್ರು. ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನರಚನೆ ಬಗ್ಗೆ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ವಿಚಾರ ತಿಳಿದಂಥ ಸಚಿವರು ಶಾಕ್ಗೆ ಒಳಗಾಗಿರ್ತಕ್ಕಂಥದ್ದು. ಯಾಕೆಂದರೆ ಇಂಥದ್ದೇನು ಪುನರಚನೆ ಏನೂ ಇಲ್ಲ ಅಂತ ಕೆಲವು ನಾಯಕರು ಮಾತನಾಡ್ತಾ ಇದ್ರು. ಆದರೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ ಸಭೆಯಲ್ಲಿ ಸಂಪುಟ ಪುನರಚನೆ ಬಗ್ಗೆ ಮಾಹಿತಿ ನೀಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಒಂದು ಸಚಿವರಿಗೆ ಸಂಪುಟದಿಂದ ಸ್ಥಾನಮಾನವನ್ನು ಕಳೆದುಕೊಳ್ತಕ್ಕಂಥ ಒಂದು ಆತಂಕ ಈಗ ಶುರುವಾಗಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ದೃಷ್ಟಿಯಿಂದ ಹಿರಿಯ ಸಚಿವರಿಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಡಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅನ್ನೊಂದು ಮಾಹಿತಿಯನ್ನ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ತಿಳಿಸ್ತಾರೆ. ಜೊತೆಗೆ ಪ್ರಮುಖವಾಗಿ ಯಾವ್ಯಾವ ಸಚಿವರನ್ನ ಕೈ ಬಿಡ್ತಾರೆ ಅಂತ ಈಗಲೇ ಯಾವುದೇ ರೀತಿಯ ಒಂದು ತೀರ್ಮಾನ ಆಗಿಲ್ಲ. ಹೈಕಮಾಂಡ್ ಬಳಿ ಈಗಾಗಲೇ ಎಲ್ಲ ಸಚಿವರ ಒಂದು ರಿಪೋರ್ಟ್ ಕಾರ್ಡ್ ಇದೆ, ಅವರೇ ತೀರ್ಮಾನ ಮಾಡಿ ಸೂಚನೆಯನ್ನ ಕೊಡ್ತಾರೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಮಾನಸಿಕವಾಗಿ ತಯಾರಾಗಿರಿ ಅನ್ನೋ ಒಂದು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸಚಿವರನ್ನ ಕೈ ಬಿಟ್ಟಂತ ಸಂದರ್ಭದಲ್ಲಿ ತಾವ್ಯಾರು ಕೂಡ ಬೇಸರಗೊಳ್ಳೋದು ಬೇಡ, ಪಕ್ಷದಲ್ಲಿ ಅವ್ರಿಗೆ ಉನ್ನತವಾದಂಥ ಒಂದು ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ. ಜೊತೆಗೆ 2028ಕ್ಕೂ ಕೂಡ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಮುಂದೆನೂ ಕೂಡ ಬೇಕಾಗುತ್ತೆ. ಹಾಗಾಗಿ ಯಾರು ಕೂಡ ವಿಚಲಿತ ಆಗೋದು ಬೇಡ, ನಿಮ್ಮೊಂದಿಗೆ ನಾನು ಇರ್ತೀನಿ ಅನ್ನೊಂದು ಮಾತನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ನಾಯಕತ್ವ ಬದಲಾವಣೆ ವಿಚಾರಗಳ ಬಗ್ಗೆನೂ ಕೂಡ ನಿನ್ನೆ ಗಂಭೀರವಾದಂಥ ಒಂದು ಚರ್ಚೆ ಆಗಿದೆ. ಈ ಒಂದು ಡಿನ್ನರ್ ಮೀಟಿಂಗ್ ಶುರುವಾದ ಕೇವಲ ಅರ್ಧ ಗಂಟೆಯಲ್ಲೇ ಡಿಕೆ ಶಿವಕುಮಾರ್ ಅವರು ಸಿಎಂ ಜೊತೆ ಮಾತುಕತೆಯನ್ನು ಮುಗಿಸಿ ಅವರು ಸಭೆಯಿಂದ ಹೊರಡ್ತಾರೆ. ನಂತರ ಸಚಿವರು ಮತ್ತೆ ಸಿಎಂ ಜೊತೆ ಸುಮಾರು 2 ಗಂಟೆಗಳ ಕಾಲ ಚರ್ಚೆನೂ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆನೂ ಕೂಡ ಕೆಲವು ಸಚಿವರು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡ್ತಾರೆ. ಈ ತರ ಮಾಧ್ಯಮಗಳಲ್ಲಿ ಮತ್ತೆ ಪಕ್ಷದಲ್ಲೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ, ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ಏನ್ ಸರ್ ಅಂತ ಕೇಳ್ತಾರೆ. ಈ ಸಂದರ್ಭದಲ್ಲಿ ಅಂಥದ್ದು ಯಾವುದೇ ಚರ್ಚೆಗಳು ನಡೆದಿಲ್ಲ, ಮತ್ತೆ ಹೈಕಮಾಂಡ್ ನಿಮ್ಮ ಮಟ್ಟದಲ್ಲೂ ಕೂಡ ಯಾವುದೇ ರೀತಿಯ ಒಂದು ನಿರ್ಧಾರಗಳು ಆಗಿಲ್ಲ ಅನ್ನೋ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯನವರು ರವಾನೆ ಮಾಡ್ತಾರೆ. ಜೊತೆಗೆ ಮುಂದೆ ನಾನೇ 5 ವರ್ಷವೂ ಕೂಡ ಸಿಎಂ ಆಗಿರ್ತೀನಿ ಅನ್ನೋ ಒಂದು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೂಡ ಸಚಿವರಿಗೆ ಕೊಡುವ ಮೂಲಕ ಈ ನಾಯಕತ್ವ ಬದಲಾವಣೆ ಗೊಂದಲಗಳೇನಿದೆ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಆರಂಭದಲ್ಲಿ ಔತಣಕೂಟ ಶುರುವಾದಂಥ ಆರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಿಎಂ ಸಿದ್ದರಾಮಯ್ಯನವರು ಒಂದು 20 ನಿಮಿಷಗಳ ಕಾಲ ರಹಸ್ಯವಾಗಿ ಅಂದರೆ ಪ್ರತ್ಯೇಕವಾಗಿ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಮಾತುಕತೆಯ ಕುತೂಹಲ ಏನಿರಬಹುದು ಅನ್ನೊಂದು ನಿಟ್ಟಿನಲ್ಲೂ ಕೂಡ ಪಕ್ಷದಲ್ಲಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಅವರು GBA ಎಲೆಕ್ಷನ್ ಬಗ್ಗೆ ಗಂಭೀರವಾದಂಥ ಒಂದು ಚರ್ಚೆ ಮಾಡಿದ್ದಾರೆ ಅನ್ನೊಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಮಾರ್ಚ್ ತಿಂಗಳಲ್ಲಿ ಮುಂಬರ್ತಕ್ಕಂಥ ಮುಂದಿನ ವರ್ಷದ ಮಾರ್ಚ್ ತಿಂಗಳಲ್ಲಿ GBA ಎಲೆಕ್ಷನ್ ಮಾಡಬೇಕು, 5 ಪಾಲಿಕೆಗಳಲ್ಲಿ ಯಾವ ರೀತಿ ಗದ್ದುಗೆಯನ್ನು ಇಡಬೇಕು ಮತ್ತು ಮೀಸಲಾತಿ ಪ್ರಮಾಣವನ್ನು ಯಾವ ರೀತಿ ತರಬೇಕು ಅನ್ನೊಂದು ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ ಅನ್ನೊಂದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಿನ್ನೆ ನಡೆದಂಥ ಸಿಎಂ ಡಿನ್ನರ್ ಸಭೆ ಏನಿದೆ, ಈ ಡಿನ್ನರ್ ಸಭೆ ಕೆಲವು ಸಚಿವರಿಗೆ ಸೆಂಡ್ ಆಫ್ ಪಾರ್ಟಿ ತರ ಆಗಿದ್ರೆ ಮತ್ತೆ ಈ ನಾಯಕತ್ವ ಬದಲಾವಣೆ
ಒಂದು ಗೊಂದಲಗಳಿಗೇನಿದೆ ಸಚಿವರಲ್ಲಿ ಇರ್ತಕ್ಕಂಥ ಕೆಲವೊಂದು ಗೊಂದಲಗಳನ್ನ ಬಗೆಹರಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ಜೊತೆಗೆ 5 ವರ್ಷವೂ ನಾನೇ ಸಿಎಂ ಆಗಿರ್ತೀನಿ ಅನ್ನೊಂದು ವಿಚಾರವನ್ನು ಕೂಡ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಆಪ್ತ ಬಣಕ್ಕೆ ನೇರವಾಗಿ ಕಳಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಚಿವರಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿತ್ತು. 2013ರ ಸಿಎಂ ಈಗಿಲ್ಲ ಅನ್ನೊಂದು ವಿಚಾರಗಳಿತ್ತು. ಹಾಗಾಗಿ ಆ ಎಲ್ಲ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನದ ಒಂದು ಭಾಗವಾಗಿ ನೆನ್ನೆ ಡಿನ್ನರ್ ಸಭೆಯನ್ನು ಕೂಡ ಕರೆಯಲಾಗಿತ್ತು ಪ್ರಜ್ವಲ.